ಬಂಗಾರ ಪ್ರಿಯರಿಗೆ ಬಿಗ್ ಶಾಕ್ ಇದು. 10 ಗ್ರಾಂ ಬಂಗಾರದ ಬೆಲೆ 1,30,000 ತಲುಪುವ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಒಬ್ಬರಲ್ಲಿ. 1,30,000 ಅಂದರೆ ನಮಗೆ ಹೆಚ್ಚು ಕಡಿಮೆ 1 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ 13,000 ರೂಪಾಯಿ ಆಗಿಬಿಡುತ್ತೆ ಅಲ್ಲಿಗೆ ಅಂತ ಲೆಕ್ಕ. ಇದ್ರ ಬಗ್ಗೆ ಭವಿಷ್ಯ ನುಡಿದಿರೋದು, ಈಗ ಆಗಿರೋದಲ್ಲ, ಇದು ಭವಿಷ್ಯ ನುಡಿದಿದ್ದಾರೆ. ಈ ಗೋಲ್ಡ್ ರೇಟ್ ಬಗ್ಗೆ ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸಂಸ್ಥೆ ಭವಿಷ್ಯ ನುಡಿತಾ ಇದೆ. ನೋಡಿ, ಈ ವರ್ಷದ ಅಂತ್ಯಕ್ಕೆ 2025 ಈ ವರ್ಷ ಎಂಡ್ಗೆ ಡಿಸೆಂಬರ್ ವೇಳೆಗೆ 1,30,000 ಆದರೂ ಗೋಲ್ಡ್ ಆಶ್ಚರ್ಯ ಇಲ್ಲ ನಿಮಗೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಹಿಂದೆ ಇನ್ನೊಬ್ಬ ತಜ್ಞರು ಮಾತಾಡಿದರು, 60,000 ಆಗಿಬಿಡುತ್ತೆ, ಇಳಿದು ಬಿಡುತ್ತೆ 10 ಗ್ರಾಮ್ ಚಿನ್ನ ಅಂತ ಅವ್ರದ್ದೊಂದು ಪ್ರೆಡಿಕ್ಷನ್ ಇತ್ತು. ಅವ್ರ ಪ್ರೆಡಿಕ್ಷನ್ ನಾವು ಹೇಳಿದ್ವಿ. ಇದು ಗೋಲ್ಡ್ಮನ್ ಸ್ಯಾಕ್ಸ್ ಏನು ಹೇಳ್ತಾ ಇದೆ ಅಂದರೆ, ಗೋಲ್ಡ್ ರೇಟ್ ಬಗ್ಗೆ ಭವಿಷ್ಯ ನುಡಿತಾ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ದರವನ್ನು ಒಂದು ವೇಳೆ ಲೆಕ್ಕ ಹಾಕೊಂಡ್ರೆ ಭಾರತದಲ್ಲಿ ತೀವ್ರ ಹೆಚ್ಚಳ ಆಗುತ್ತೆ. ಇದೇ ವರ್ಷದಲ್ಲಿ 1,30,000 ರೂಪಾಯಿ 10 ಗ್ರಾಮ್ ಚಿನ್ನ ಆಗಿಬಿಡುತ್ತೆ ಅಂತ ಹೇಳ್ತಾ ಇದೆ. ಅದು ಈ ಹಿಂದೆ 1,00,000 ರೂಪಾಯಿ ದಾಟುವ ಬಗ್ಗೆ ಇದೇ ಸಂಸ್ಥೆಗಳು, ಈ ಥರ ಸಂಸ್ಥೆಗಳು ಭವಿಷ್ಯ ನುಡಿದಿದ್ವು. 1 ಲಕ್ಷ ಆಗಿಬಿಡುತ್ತೇನ್ರಿ, ಅದು ಹೇಗೆ ರೀ, ಸಾಧ್ಯನೇ ಇಲ್ಲ, 70,000 ಆದರೆ ಜಾಸ್ತಿ, 72 ಆದರೆ ಜಾಸ್ತಿ ಅಂತ ಮಾತಾಡ್ತಾ ಇದ್ರು. ನೋಡ್ತಾ ಈಗಾಗಲೇ 96,000ಕ್ಕೆ ಬಂದೇ ಬಿಟ್ಟಿದೆ. ಅದು ಇವತ್ತಿಗೆ 1 ಲಕ್ಷ ಆಗುತ್ತಪ್ಪ ಅಂದರೆ ಅದೇನು ದೊಡ್ಡ ವಿಷಯನ ಬಿಡ್ರಿ, 96,000 ಬಂದಿದೆ, 1 ಲಕ್ಷ ಆಗಲ್ವ ಅಂತ ಯಾರು ಬೇಕಾದ್ರೂ ಕೇಳಿಬಿಡ್ತಾರೆ ಇವತ್ತು. ಆದರೆ ಗೋಲ್ಡ್ಮನ್ ಸ್ಯಾಕ್ಸ್ ಇನ್ನೊಂದು ಕಡೆ ಎಚ್ಚರಿಸ್ತಾ ಇದೆ ಎಲ್ಲರನ್ನೂ ಕೂಡ, ಈ ವರ್ಷಾಂತ್ಯಕ್ಕೆ ಚಿನ್ನ 1,30,000 ರೂಪಾಯಿ ಆದರೂ ಕೂಡ ಯಾರೂ ಆಶ್ಚರ್ಯಪಡಬೇಡಿ. ಅಲ್ಲಿವರೆಗೂ ಅದು ಅಂದಾಜು ಮಾಡ್ತಾ ಇದೆ. ವಿದೇಶಿ ಹೂಡಿಕೆ ಬ್ಯಾಂಕ್ ಗೋಲ್ಡ್ಮನ್ ಸ್ಯಾಕ್ಸ್ ಇಲ್ಲಿ ಅಂದಾಜು ಮಾಡ್ತಾ, ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಯಲ್ಲ ಕಂಪನಿ, ಇವರು ಅಂದಾಜು ಮಾಡ್ತಿರೋದು. ಇದು ಪ್ರಸ್ತುತ ಗರಿಷ್ಠ ಮಟ್ಟದಲ್ಲಿ ಹಳದಿ ಲೋಹದ ಬೆಲೆ ಇದೆ. ಏನಾಗುತ್ತೆ, ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಬಹಳ ವೊಲಟೈಲ್ ಇದ್ದಾಗ ಏರಿಕೆ ಇಳಿಕೆ ಇದ್ದಕ್ಕಿದ್ದಂತೆ ಬಿದ್ದು ಹೋಗೋದು, 100 ಅಂಕ 1000 ಅಂಕ ಬಿದ್ದು ಹೋಗೋದು ಅಂತಾದಾಗ ಜನ ಗಾಬರಿ ಆಗ್ತಾರೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಯಾರು ಹೂಡಿಕೆ ಮಾಡಿರ್ತಾರಲ್ಲ, ಚಿನ್ನ ಸೇಫಪ್ಪ, ನಮಗೇನಂತ ಸಮಸ್ಯೆ ಇಲ್ಲ, 1 kg ಚಿನ್ನ ತೊಗೊಂಬಿಡೋಣ, ಅದ್ರ ಮೇಲೆ ಹೂಡಿಕೆ ಮಾಡಿಬಿಡ್ತಾರೆ, ಅದಿರಲಿ ಆರಾಮಾಗಿ ಅಂಥೇಳಿ. ಹೆಚ್ಚಳ ಆಯ್ತಾ ಲಾಭ ಇಲ್ವಾ, ವೆಯ್ಟ್ ಮಾಡೋಣ, ಚಿನ್ನ ಯಾವತ್ತಿದ್ರು ಚಿನ್ನನೇ ಅಲ್ವಾ ಅಂತ. ಸೊ ಹೀಗಾಗಿ ಇದೇ ಥರದ ಒಂದು ವಾಲಟೈಲ್ ಮಾರ್ಕೆಟ್ ಇದ್ದಾಗ, ಏರುಪೇರಿನ ಒಂದಷ್ಟು ಮಾರುಕಟ್ಟೆ ಇದ್ದಾಗ, ಈ ಚಿನ್ನದ ಬೆಲೆ ಹೂಡಿಕೆ ಮಾಡೋರ ಸಂಖ್ಯೆ ಜಾಸ್ತಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಗ ಚಿನ್ನದ ಬೆಲೆ 1,30,000 ಆಗಬಹುದು, 24 ಕ್ಯಾರೆಟ್ ಚಿನ್ನ ಅಂತ. ಇನ್ನೂ ಬೆಲೆ ಹೆಚ್ಚಳ ಆಗಿಬಿಟ್ರೆ ಆಗ ಕಾಮನ್ ಮ್ಯಾನ್ ಇರ್ತಾನಲ್ಲ, ಜನಸಾಮಾನ್ಯರು, ಅವರಿಗೆ ಹೊಡೆತ ಆಗುತ್ತೆ. ಜನವರಿ 1ರಿಂದ ಇಲ್ಲಿವರೆಗೂ 17,191 ರೂಪಾಯಿ 10 ಗ್ರಾಮ್ಗೆ ಏರಿಕೆ ಆಗಿದೆ. ನೀವು ನಂಬೇಕಿದ್ದನ್ನು ಬರೀ ಜನವರಿದು ಮಾತಾಡ್ತಾ ಇದ್ದೀನಿ, ಒಂದು 3.5 ತಿಂಗಳ ಹಿಂದೆ ಕತೆ ಮಾತಾಡ್ತಾ ಇದ್ದೀನಿ ನಾನು. 3.5 ತಿಂಗಳ ಹಿಂದೆ ಬೆಲೆಗೂ ಇವತ್ತು 10 ಗ್ರಾಮ್ನ ಬೆಲೆಗೂ ಏರಿಕೆ ಆಗಿರೋ ಬೆಲೆ ಪ್ರಮಾಣನೇ 17,191 ರೂಪಾಯಿ. ಕಾರಣ ಏನು ಅಂತ ನೋಡಿದ್ರೆ, ಅಮೆರಿಕ ಚೀನಾ ಸುಂಕ ಸಮರಕ್ಕೆ ಇಳಿದುಬಿಟ್ಟಿವೆ. ನೀನಾ ನಾನಾ ಅಂತ ಇವೆ ಎರಡು ದೇಶಗಳಲ್ಲಿ. ಜಾಗತಿಕ ಆರ್ಥಿಕ ಹಿಂಜರಿತದ ಭಯ, ಗ್ಲೋಬಲ್ ರಿಸೆಷನ್, ಇದರ ಒಂದು ಥ್ರೆಟ್ಟಲ್ಲಿ ಎಂಟೈರ್ ವರ್ಲ್ಡ್ ಸಿಕ್ಕಾಕೊಂಡಿದೆ. ಇದೀಗ ಆರ್ಥಿಕತೆಯ ಬೆಳವಣಿಗೆಯ ದರ ನಿಧಾನ ಆಗ್ತಾ ಇದೆ. ಆರ್ಥಿಕತೆಯ ವೇಗ, ಅದರ ಬೆಳೀತಿರ್ತಕ್ಕಂಥ ವೇಗ ಇದೆಯಲ್ಲ, ಅದೇ ಸ್ಲೋ ಆಗಿಬಿಟ್ಟಿದೆ ಅಂತ. ಷೇರು ಮಾರುಕಟ್ಟೆಯ ಅನಿಶ್ಚಿತತೆ, ಯಾರಿಗೂ ಕನ್ಫರ್ಮೇಷನ್ ಇಲ್ಲ. ಮಾರ್ಕೆಟು ಮೇಲೆ ಹೋಗುತ್ತಾ ಬಿದ್ದು ಹೋಗುತ್ತಾ, ಏನು ಬೇಕಾದ್ರೂ ಆಗಬಹುದಪ್ಪ. ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇಲ್ಲ. ಡೊನಾಲ್ಡ್ ಟ್ರಂಪು ಒಂದು ಮಾತು ಹೇಳಿದ್ರೆ ಜಾಸ್ತಿ, ಒಂದು ಮಾತು ಹೇಳಿದ್ರೆ ಕಡಿಮೆ, ಆ ಮಟ್ಟಕ್ಕೆ ಆಗಿಬಿಟ್ಟಿದೆ. ಇದೀಗ ಗೋಲ್ಡ್ ಮೇಲೆ ಹೂಡಿಕೆ ಇದೇ ಕಾರಣಕ್ಕೆ ಹೆಚ್ಚಳ ಆಗ್ತಾ ಇರೋದು. ಸುರಕ್ಷಿತ ಹೂಡಿಕೆಗೆ ಸೇಫ್ ಝೋನ್ ಅಂದರೆ ಅದು ಗೋಲ್ಡ್ ಅಂತ ಅನೇಕರು ಭಾವಿಸ್ತಾರೆ. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಹೆಚ್ಚುತ್ತಾ ಇದೆ ಶುಭ ಸಮಾರಂಭಗಳು. ಈಗ ಏಪ್ರಿಲ್ ಮೇ ತಿಂಗಳಂದರೆ ಅನೇಕ ಕಡೆ ಮದುವೆ, ಅನಂತರದಲ್ಲಿ ಸಮಾರಂಭಗಳು, ಉಪನಯನ, ನಿಶ್ಚಿತಾರ್ಥ ಎಲ್ಲ ಸಮಾರಂಭ ನಡೀತಾವಲ್ವ. ಸೊ ಈ ಕಾರಣಕ್ಕಾಗಿಯೂ ಕೂಡ ಇದೀಗ ಇಲ್ಲಿ ಇದರ ಬೆಲೆ ಜಾಸ್ತಿ ಆಗಬಹುದು ಅಂತ ಒಂದು ಅಂದಾಜು.